ಫ್ರೆಂಡ್ಸ್ ಇವಾಗ ನಾವು ಶಾಗ್ಲಿ ಅನ್ನೋ ಒಂದು ಹಳ್ಳಿಗೆ ಬಂದಿದ್ದೀವಿ. ಅಂದರೆ ಇದು ದಾವಣಗೆರೆ ಹತ್ರ ಇರೋವಂಥ ಒಂದು ಹಳ್ಳಿ ಫ್ರೆಂಡ್ಸ್. ಅದು ಅಲ್ಲಿ ಜವಳ ಫಂಕ್ಷನ್ ಇತ್ತು. ಸೊ ಹಾಗಾಗಿ ನಾವು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಹಳೆಯ ಕಾಲದ್ದಿದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ. ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು. ದೇವಸ್ಥಾನ ಕೂಡ ಚೆನ್ನಾಗಿತ್ತು ನೋಡಿ. ಪುಟಾಣಿ ಗಣೇಶ ಚೆನ್ನಾಗಿದೆ ಅಲ್ವಾ. ಜವಳ ಅಂದರೆ ನಮ್ಮ ಕಡೆ ತೊಟ್ಲು ಫಂಕ್ಷನ್ ಆದಮೇಲೆ ತಿರುಗಿನ ಮಗುಗೆ ಕೂದಲು ತೆಗೆಸ್ತಾರೆ, ಅದಕ್ಕೆ ಜವಳ ಫಂಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ದೇವಸ್ಥಾನ ಚೆನ್ನಾಗಿತ್ತು ಅಂದ್ಕೊಂಡು ನಾನು ಇದು ಲಾಸ್ಟ್ ಶ್ರಾವಣ ಸೋಮವಾರ ಅವತ್ತಿನ ದಿನ ಹೋಗಿರೋವಂಥದ್ದು. ಚೆನ್ನಾಗಿದೆ ದೇವಸ್ಥಾನ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ಇಲ್ಲಿದೆ ನೋಡಿ, ಮಲ್ಲಿಕಾರ್ಜುನ ದೇವಸ್ಥಾನ ಅಂತ. ಹಾಗೆ ಎರಡು ಕಡೆನೂ ಗಣೇಶ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ದೇವರುಗಳ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ರು, ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿತ್ತು, ಹಳೆ ಕಾಲದಾದ್ರೂ ಎಲಿಗೆಂಟಾಗಿದೆ ನೋಡೋದಕ್ಕೆ. ಬಟ್ ಆದರೂ ದೇವಸ್ಥಾನ ಚೆನ್ನಾಗಿದೆ, ಏನೋ ಒಂಥರ ಚೆನ್ನಾಗಿ ಕಾಣ್ತಿತ್ತು ಎಲ್ಲ. ನನಗೆ ಹಾಗಾಗಿ ಇಷ್ಟ ಆಯಿತು, ಅದಕ್ಕೆ ಕೆಲವೊಂದು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ. ಇದು ಪಲ್ಲಕ್ಕಿ. ದೇವ್ರನ್ನ ಸೋಮವಾರ ರಾತ್ರಿ ಸಂಜೆ ಟೈಮಲ್ಲಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಎರಡಿತ್ತು. ಇಲ್ಲಿ ನಂದಿ ಶಿವನ ಮುಂದೆ ಇರೋವಂಥದ್ದು ನೋಡಿ. ಇಲ್ಲೂ ಒಂದು ಮೂರ್ತಿ ಇದೆ. ಆಲ್ಮೋಸ್ಟ್ ಒಂದು 4-5 ಮೂರ್ತಿಗಳನ್ನು ಗೋಡೆ ಒಳಗೆ ಕೆತ್ತನೆ ಮಾಡಿದರು. ಶಿವ ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ನೋಡಿ. ಯಾವ ದೇವಸ್ಥಾನದಲ್ಲಿ ನೋಡಿದ್ರು ಶಿವನ ಮುಂದೆ ನಂದಿ ಇರ್ತಾನೆ. ಹಾಗೆ ಇಲ್ಲಿ ಕೂಡ ನಂದಿ ಎರಡೂ ಕಡೆನೂ ಇತ್ತು. ಎದುರು ಬದ್ರು ಶಿವ ಈ ಥರ ಇರೋದು ನಾನು ನೋಡಿದ್ದಿದೆ ಫಸ್ಟ್ ಟೈಮು. ಸೊ ಹಾಗಾಗಿ ಚೆನ್ನಾಗಿದೆ ಅನ್ನಿಸ್ತು. ಇದು ದೇವಸ್ಥಾನದ ಹೊರಗಡೆ ಕ್ಯಾಪ್ಚರ್ ಮಾಡಿರೋದು. ಇಲ್ಲೂ ಕೂಡ ಒಂದು ಪಲ್ಲಕ್ಕಿ ಉತ್ಸವ ಮಾಡೋದಕ್ಕೆ ಅಂತ 2 ಇಟ್ಟಿದ್ದಾರೆ. ಅಲ್ಲಿ ತುಂಬ ದೇವಸ್ಥಾನಗಳಿದ್ವು. ಸೊ ಹಾಗಾಗಿ ನಾನು ಕೆಲವೊಂದು ನೋಡಿ, ಇಲ್ಲ ಹಂಗೂ ಬರ್ತೈತಿ, 4 ದೇವಸ್ಥಾನಗಳಿದ್ವು. ಹಾಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ. ಈ ರೀತಿ ಇದು ಕಂಬಗಳ ಮಾಡಿರೋವಂಥದ್ದು. ಆಮೇಲೆ ದೇವಸ್ಥಾನದಲ್ಲಿ ಇದಕ್ಕೇನು ಶಿಖರ ಆ ಥರ ಹೇಳ್ತಾರೆ, ಕಲ್ಲಿಂದನೇ ಇನ್ನೂ ದೇವಸ್ಥಾನ ಇನ್ನೂ ಕಟ್ಟಡ ಆಗ್ತಾಯಿದೆ. ಸೊ ಚೆನ್ನಾಗಿತ್ತು ಎಲ್ಲ, ಅದಕ್ಕೋಸ್ಕರ ನಾನು ಮಾಡಿಕೊಂಡೆ. ಇಲ್ಲಿ ರಥ ಅಂದರೆ ತೇರು ಇರುತ್ತಲ್ಲ, ತೇರನ್ನು ಇಲ್ಲಿ ನಿಲ್ಲಿಸಿರೋದು ತೇರಿನ ಮನೆ ಅಂತ ಹೇಳ್ತಾರೆ ಹಳ್ಳಿ ಕಡೆ. ಚೆನ್ನಾಗಿತ್ತು, ದೊಡ್ಡದಾಗಿ ಮಾಡಿದರು. ದೇವಸ್ಥಾನ ಕೂಡ ಚೆನ್ನಾಗಿದೆ. ಇದು ಹಳ್ಳಿ ಬಂದುಬಿಟ್ಟು ದಾವಣಗೆರೆ ಹತ್ರ ಇರೋವಂಥ ಒಂದು ಶಾಗ್ಲಿ ಅನ್ನೋವಂಥ ಒಂದು ಊರು, ಹಳ್ಳಿ. ಸುತ್ತಮುತ್ತ ಇಲ್ಲಿ ಚೆನ್ನಾಗಿದೆ ದೇವಸ್ಥಾನಗಳು, ಚಿಕ್ಕದಾದ್ರೂ. ಹಾಗೆ ಫ್ರೆಂಡ್ಸ್, ಇದು ಕರಿಬಸವೇಶ್ವರ ದೇವಸ್ಥಾನ. ಇಲ್ಲಿ ಪುರಾಣ ಹೇಳ್ತಾ ಇದ್ರು, ಶ್ರಾವಣ ಸೋಮವಾರ ಆಗಿರೋದ್ರಿಂದ ನೋಡಿ ಎಷ್ಟು ಚೆಂದ ಅಲ್ವಾ. ಹಳೆ ಕಾಲದ್ದಾದ್ರೂ ತುಂಬ ಚೆನ್ನಾಗಿತ್ತು. ನನಗೆ ಪುರಾಣ ಈ ಥರದ್ದೆಲ್ಲ ದೇವ್ರದ್ದು ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಪೂಜೆ ಮಾಡಿ ಅವ್ರು ಹೇಳ್ತಾ ಇದ್ರು, ಸೋಮವಾರ ಆಗಿರೋದ್ರಿಂದ. ಶಿವ ಮತ್ತು ಪಾರ್ವತಿದು ನೋಡಿ ಅವ್ರು ಹೇಳ್ತಿದ್ದಾರೆ. ಶ್ರೀ ರೇವಣ ಸಾಂಗತ್ಯ 11ನೇ ಸಂಧಿ. ವಿದ್ಯೆಯಿಂದ ದೇವರ ಸಿದ್ಧರಿಗೆ ಸುಲಕ್ಷಣಾ ದೇವಿಯನ್ನು ಮದುವೆ ಆಗಲು ವಿಠಲ ಮಹಾರಾಜನ ಹೇಳಿ, ದೇವರ ಸಿದ್ಧರ ಒಪ್ಪಿಗೆ, ಸುಲಕ್ಷಣಾ ದೇವಿಯ ಸೌಂದರ್ಯ ಬರದೆ ಮದುವೆಯ ಸಿದ್ಧತೆ ಇಂತಹ ಕಥಾಭಾಗದಲ್ಲಿ ಮುಂದಿರ್ತಕ್ಕಂಥದ್ದಾಗಿದೆ. ಅಲ್ಲಿಂದ ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಬಂದ್ವಿ. ಅದು ತುಂಬ ಇತ್ತು ಪುರಾಣ, ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ನಾನು. ಯಾಕೆಂದರೆ ನಮ್ಮ ಸಂಸ್ಕೃತಿ ಅನ್ನೋದನ್ನು ನಾವು ಬಿಟ್ಕೊಡ್ಬಾರ್ದಲ್ವ. ಏನೇ ಆಗಿದ್ರು ಇತ್ತೀಚಿನ ದಿನಗಳಲ್ಲಿ ನಾವು ಅದೆಲ್ಲ ಮರ್ತೋಗ್ತಾ ಇದ್ದೀವಿ. ಪುರಾಣ, ರಾಮಾಯಣ, ಮಹಾಭಾರತ ಇದೆಲ್ಲ ಕೇಳ್ತಾ ಇದ್ವಿ. ಈಗ ಇದು ನಾವು ಬಂದಿರೋದು ಆಂಜನೇಯನ ದೇವಸ್ಥಾನ. ಇಲ್ಲಿ ರಾಮಂದು ಈ ಥರ ಫೋಟೋ ಕೂಡ ಹಾಕಿದ್ದಾರೆ ನೋಡಿ. ರಾಮನವಮಿ ಇತ್ತಲ್ಲ, ಆ ಥರ ಅವಾಗ ಹಾಕಿರೋ ಅಂಥದ್ದು ಇದು.
ಚೆನ್ನಾಗಿತ್ತು. ಅದಕ್ಕೋಸ್ಕರ ಇದು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಜೈ ಶ್ರೀರಾಮ್ ಅಂತ ಹಾಕಿ ಬರ್ಸಿರೋ ಅಂಥದ್ದು. ದೇವಸ್ಥಾನ ಆಲ್ಮೋಸ್ಟ್ ಇಲ್ಲೆಲ್ಲ ಕಲ್ಲಿಂದನೇ ಮಾಡಿರೋ ಅಂಥದ್ದು ಜಾಸ್ತಿ ಇತ್ತು. ಚೆನ್ನಾಗಿದೆ ದೇವಸ್ಥಾನಗಳು. ಹಾಗಾಗಿ ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ವಲ್ಲ, ಅದಕ್ಕೆ ನಾನು ಕೂಡ ಇಲ್ಲಿ ಕೆಲವೊಂದು ವೀಡಿಯೋಸ್ ಮಾಡಿಕೊಂಡೆ. ನೋಡಿ ಇಲ್ಲೆಲ್ಲ ಫೋಟೋಸ್ ಎಲ್ಲ ಆಂಜನೇಯ ಕಾಣ್ತಿದ್ದಾನಲ್ವ, ಆಂಜನೇಯ ಬೆಟ್ಟ ಹೊತ್ತವನು. ಹಾಗೆ ತುಂಬ ಪವರ್ಫುಲ್ ಕೂಡ ಅಂತ ಹೇಳ್ತಾರೆ ಆಂಜನೇಯಂಗೆ. ರಾಮನ ಬಂಟ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ. ಶ್ರೀರಾಮ ಜಯರಾಮ ಅಂತ ಹೇಳಿ ಹಾಕಿದ್ದಾರೆ ಲೈಟಿಂಗ್ಸಲ್ಲಿ. ತಕ್ಕಂಡು ಇಲ್ಲ ಇಲ್ಲಿ ಇದು ಮೇಲ್ಗಡೆ ಚಾವಣಿ ಚೆನ್ನಾಗಿತ್ತು, ಅದಕ್ಕೆ ಅದನ್ನು ಕೂಡ ಚೆನ್ನಾಗಿದೆ ಅಂತ ಮಾಡಿಕೊಂಡೆ. ಇದು ಶಾಗ್ಲಿ ಊರು ಈ ಥರ ಇದೆ. ಹಳ್ಳಿ ನೋಡೋಕ್ಕೆ ಚೆಂದ ಅಲ್ವಾ. ನಾನು ಹುಟ್ಟು ಬೆಳೆದಿದ್ದು ಹಳ್ಳಿನಲ್ಲೇ, ಬಟ್ ಆದರೆ ದಾವಣಗೆರೆಯಲ್ಲಿ ಇದ್ದೀವಿ ಅಂತ ಯಾವುದನ್ನೇ ಮರಿಬಾರ್ದು. ನಾವು ಲೈಫಲ್ಲಿ ಈ ವಿಷಯಗಳನ್ನು ಮರಿತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅಂದರೆ ಹಳೆಯ ಸಂಸ್ಕೃತಿನ ನಾವು ಯಾವುದನ್ನು ಮರೆಯೋದಕ್ಕೂ ಆಗಲ್ಲ. ಅಂದರೆ ನಾವು ಹಿಂದೆ ಲೈಫಲ್ಲಿ ಪಟ್ಟಿರೋ ಕಷ್ಟಗಳಾಗಲಿ, ಸಂತೋಷ, ಇದೆಲ್ಲದನ್ನು ಹಳ್ಳಿಯಿಂದನೇ ತುಂಬ ಪಡ್ಕೊಂಡಿರ್ತೀವಿ. ಇದು ಕೂಡ ಕರಿಯಮ್ಮನ ದೇವಸ್ಥಾನ. ನೋಡಿ ಚೆನ್ನಾಗಿರುತ್ತೆ. ಇದು ಇಲ್ಲಿ ಕರಿಯಮ್ಮನ ಸಿಡಿ ಅಂತ ಮಾಡ್ತಾರಂತೆ. ಚೆನ್ನಾಗಿತ್ತು ದೇವಸ್ಥಾನ. ಅದಕ್ಕೆ ನಾನು ಇದನ್ನು ಕೂಡ ಇಲ್ಲಿ ದಾವಣಗೆರೆಯಲ್ಲಿ ಕೂಡ ಇದೆ ಕರಿಯಮ್ಮನ ದೇವಸ್ಥಾನ ನಿಟ್ವಳ್ಳಿ ಹತ್ರ. ಇಲ್ಲಿ ಶಾಗ್ಲಿ ಒಳಗೆ ಕರಿಯಮ್ಮನ ಸಿಡಿ ಅಂತ ಜಾತ್ರೆ ಮಾಡ್ತಾರಂತೆ. ಹಾಗಂತ ಫ್ರೆಂಡ್ಸ್, ಇದು ಹೊರಗಡೆ ಶಾಗ್ಲಿಲಿ ದೇವಸ್ಥಾನದ ಗೋಪುರ. ಹಾಗೆ ನಮ್ಮ ಫ್ಯಾಮ್ಲಿದು ಒಂದು ಸೆಲ್ಫಿ ತೊಗೊಂಡಿದ್ವಿ. ಇನ್ನೂ ತುಂಬ ಜನ ಇದ್ದರು, ನಾವು ಇಷ್ಟೇ ಜನ ತೊಗೊಂಡ್ವಿ. ಅದನ್ನು ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.